ಆತ್ಮೀಯ ಎಲ್ಲ ನನ್ನ ಪತ್ರಿಕಾರರು ಹಾಗೂ ನಮ್ಮ ಮಾಧ್ಯಮಿಕರಿಗೆ ನಮ್ಮ SC/ST ಅಲೆಮಾರಿ ಮುಕ್ತ ಬುಡಕಟ್ಟು ಸಂಘಟನೆ ಒಕ್ಕೂಟದ ಪರವಾಗಿ ಧನ್ಯವಾದಗಳು. ಇವತ್ತಿನ ನಮ್ಮ ಪತ್ರಿಕಾ ಪ್ರಕಟಣೆಯ ವಿಶೇಷ ಏನಪ್ಪ ಅಂದರೆ, ಅವಕಾಶ ವಂಚಿತ SC/ST ಅಲೆಮಾರಿ ಜಾತಿಗಳಿಗೆ ಪ್ರಾತಿನಿಧಿಕವಾಗಿ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡುವುದನ್ನು ಮತ್ತು ಎಲ್ಲ ರಾಜಕೀಯ ಪಕ್ಷಗಳಲ್ಲಿಯೂ SC/ST ಅಲೆಮಾರಿ ಘಟಕ ರಚನೆ ಮಾಡುವ ಬಗ್ಗೆ ಆಗ್ರಹವನ್ನು ಮಾಡ್ತಿರ್ತಕ್ಕಂಥ ಸಭೆಯನ್ನು ಇವತ್ತು ಪತ್ರಿಕೆ ಅಂತ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಸಂಘಟನೆಯ ಅಧ್ಯಕ್ಷರಾದಂತಹ ಚೆಲ್ಲಪ್ಪ ಇದ್ದಾರೆ, ಅವರು ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತು ನಮ್ಮ ವೆಂಕಟೇಶ್ ದೊರ ಇದ್ದಾರೆ, ರಾಜ್ಯ ನಮ್ಮ ಕಾರ್ಯಾಧ್ಯಕ್ಷರು, ಅವರು ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತು ಶ್ರೀ ಲೋಹಿತಾಕ್ಷ BR ನಮ್ಮ ರಾಜ್ಯ ಉಪಾಧ್ಯಕ್ಷರಿದ್ದಾರೆ, ಅವರು ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತು ನಮ್ಮ BH ಮಂಜುನಾಥ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಂಘಟನೆ, ಅವರು ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತು ಬಸವರಾಜ್ ನಾರಾಯಣಕರ್ ರಾಜ್ಯ ಖಜಾಂಚಿ, ಅವರು ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ನನ್ನ ಹೆಸರು ಸಿದ್ದಪ್ಪಾಜಿ KP ಅಂತ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಮುಂದಿನ ವಿಷಯವನ್ನು ನಮ್ಮ ಅಧ್ಯಕ್ಷರು ಮುಂದುವರಿಸ್ತಾರೆ. ಅವ್ರಿಗೆ ಮಾಧ್ಯಮದ ಮಿತ್ರರಿಗೆ ಸ್ವಾಗತ ಬಯಸುತ್ತಾ, ಇವತ್ತು SC/ST ಅಲೆಮಾರಿ ಮುಕ್ತ ಬುಡಕಟ್ಟು ಸಂಘಟನೆಗಳ ಒಕ್ಕೂಟದ ಪರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ 74 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳನ್ನ ಅಲೆಮಾರಿ, ಅಲೆಮಾರಿ, ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಸಮುದಾಯಗಳು ಅಂತ ಗುರುತಿಸಿ 2016ರಲ್ಲಿ ಒಂದು ಕೋಶವನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಕೋಶ ಸ್ಥಾಪನೆ ಆದಮೇಲೆ 51 ಪರಿಶಿಷ್ಟ ಜಾತಿಯಲ್ಲಿರುವ ಸಮುದಾಯಗಳು ಮತ್ತು 23 ಪರಿಶಿಷ್ಟ ಪಂಗಡದಲ್ಲಿರುವ ಸಮುದಾಯಗಳನ್ನ ಒಂದು ಅಂಬ್ರಲಾಡಿಯಲ್ಲಿ ಹಾಕಿ ಅವರಿಗೆ ಪ್ರತ್ಯೇಕವಾದ ಒಂದು ಆರ್ಥಿಕ ನೆರವು ಮತ್ತು ಒಂದಷ್ಟು ಕಾರ್ಯಕ್ರಮಗಳು, ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ನ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡುತ್ತೆ. ತದನಂತರ ಈ ಕೋಶ ಹೋಗಿ ಒಂದು ನಿಗಮವಾಯಿತು. ನಿಗಮವಾದ ನಂತರ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಒಬ್ಬರು ಅಧ್ಯಕ್ಷರನ್ನು ನೇಮಿಸಿದ್ದಾರೆ. ಐತಿಹಾಸಿಕವಾಗಿ ಸ್ವಾತಂತ್ರ್ಯ ಬಂದು ಸುಮಾರು 77 ವರ್ಷಗಳಾದ ನಂತರ ಒಂದು ದುರದೃಷ್ಟ ಏನಂದ್ರೆ, ಈ 74 ಸಮುದಾಯಗಳು SC/ST ಅಲೆಮಾರಿ ಸಮುದಾಯಗಳು ಏನಿದ್ದಾವೆ, ಈ ಸಮುದಾಯಗಳಲ್ಲಿ ರಾಜಕೀಯ ಪ್ರಾತಿನಿಧ್ಯ ಸಂಪೂರ್ಣವಾಗಿ ಮಿಸ್ ಆಗಿದೆ. ಈ ರಾಜಕೀಯ ಪ್ರಾತಿನಿಧ್ಯ ಹೇಗೆ ಅದರ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ ಹೇಳಿದಂಗೆ ಪೊಲಿಟಿಕಲ್ ಪವರ್ ಅದು ಮಾಸ್ಟರ್ ಕೀ ಅಂತ ಹೇಳಿದ್ದಾರೆ. ಯಾವುದೇ ಒಂದು ಸಮುದಾಯಕ್ಕೆ ರಾಜಕೀಯ ಶಕ್ತಿ ಇದ್ದಿದ್ರೆ ಅದು ಯಾವುದೇ ಕಾರಣಕ್ಕೂ ಉದ್ಧಾರ ಆಗೋದಕ್ಕೆ, ಸಮಾಜದ ಮುಖ್ಯವಾಹಿನಿಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತಿನ ದಿನ ಹೇಳಿದ್ದಾರೆ. ಅದು ತಿಳಿದಿರೋ ಕಾರಣದಿಂದ ಈ ಸಮುದಾಯಗಳಿಗೆ ರಾಜಕೀಯ ಪ್ರಾತಿನಿಧ್ಯ ಅತ್ಯವಶ್ಯಕವಿದೆ ಅಂತ ನಾವುಗಳು ಸಂಘಟನೆಗಾರರು, ಹೋರಾಟಗಾರರು ಇದ್ರ ಬಗ್ಗೆ ಧ್ವನಿ ಎತ್ತಿದ್ದೀವಿ. ಅದಲ್ಲದೆ ಅಧಿಕೃತವಾಗಿ 2008ರಲ್ಲಿ ಬಂದ ರೇಣುಕೆ ಕಮಿಷನ್ ರಿಪೋರ್ಟ್ ಇರ್ಬೋದು, ಅಥವಾ 2019ರಲ್ಲಿ ಬಂದ ಬಿಕೂರಾ ಮಿದಾತೆ ಕಮಿಷನ್ ರಿಪೋರ್ಟ್ ಇರ್ಬೋದು, ಈ ಎಲ್ಲ ರಿಪೋರ್ಟ್ಗಳಲ್ಲೂ ಕೂಡ ಈ ಅಲೆಮಾರಿ ಸಮುದಾಯಗಳಿಗೆ ರಾಜಕೀಯ ಪ್ರಾತಿನಿಧ್ಯದ ಅವಶ್ಯಕತೆ ಇದೆ. ಮತ್ತು ಈ ನಾಮನಿರ್ದೇಶಕ ಸ್ಥಾನಗಳು ಏನಿದೆ, MLC ಮತ್ತು ರಾಜ್ಯಸಭಾ MP ಗಳು, ಈ ರೀತಿಯಾದ ನಾಮನಿರ್ದೇಶಕ ಸ್ಥಾನಗಳನ್ನ ಹುಡುಕಿ ಈ ಒಂದು ಜಾತಿ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ತಲುಪಿಸಬೇಕು, ಅವ್ರಿಗೆ ಇದನ್ನ ಮೀಸಲಾಗಿಡಬೇಕು ಅಂತ ಆ ಕಮಿಷನ್ ರೆಕಮೆಂಡೇಶನ್ಸ್ಗಳಲ್ಲಿ ಸ್ಪಷ್ಟವಾಗಿ ಘೋಷಣೆ ಮಾಡಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಸಮುದಾಯಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ನಾಯಕತ್ವ ಬೆಳೆದಿದೆ. ಈ ನಾಯಕತ್ವ ಬೆಳೆದು ಈ ಸಮುದಾಯದ ಕೆಲವು ವ್ಯಕ್ತಿಗಳಿಗೆ ನಾವು ಪ್ರಾತಿನಿಧ್ಯವನ್ನು ಕೊಡೋದ್ರ ಬದಲು ಈ ಸಮುದಾಯಗಳ ಏಳಿಗೆಗೆ ಒಂದಷ್ಟು ಕೆಲಸ ಮಾಡಿದೀವಿ ನಾವು ಅಂತ ಹೇಳ್ಕೊಂಡು ಇತ್ತೀಚಿನ ದಿನಗಳಲ್ಲಿ ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟವಾಗಿರೋಂಗೆ ದ್ವಾರಕನಾಥಮ್ಮ ಎಂಬ ವ್ಯಕ್ತಿಯನ್ನ ಪ್ರಮೋಟ್ ಮಾಡ್ತಾರೆ. ಡಾಕ್ಟರ್ CS ದ್ವಾರಕನಾಥ್ ಒಬ್ಬ ವ್ಯಕ್ತಿಯನ್ನ ಪ್ರಮೋಟ್ ಮಾಡ್ತಾರೆ. ಇದು ಪತ್ರಿಕೆಗಳಲ್ಲಿ ಪ್ರಮೋಟ್ ಆಗಿರೋದು, ನಾವು ಪತ್ರಿಕೆ ಹೇಳಿಕೆಗಳನ್ನ ಓದಿದ್ದೀವಿ. ಸೊ ಆ ಕಾರಣದಿಂದ ನಾವು ಇದನ್ನ ತೀವ್ರವಾಗಿ ಖಂಡಿಸ್ತೀವಿ.
CS ದ್ವಾರಕನಾಥ್ ಅವ್ರ ಕೊಡುಗೆ ಸಮಾಜಕ್ಕೆ ಏನಾದರೂ ಇರ್ಬೋದು, ಅವ್ರ ಪಕ್ಷಕ್ಕೆ ಏನಾದರೂ ಇರ್ಬೋದು. ಆದ್ರೆ ಪಕ್ಷ ಬಂದು ಅವ್ರಿಗೆ ಯಾವ್ದಾದ್ರು ಒಂದು ಸ್ಥಾನಮಾನ ಕೊಡ್ಬೇಕಾದ್ರೆ ಅವರ ಜಾತಿಯ ಹೆಸರಲ್ಲಿ ಕೊಡ್ಲಿ, ಇಲ್ಲ ಅವರ ಬೇರೆ ಯಾವ್ದಾದ್ರು ಸಮಾಜಕ್ಕೆ ಕಾಂಟ್ರಿಬ್ಯೂಷನ್ ಅಲ್ಲಿ ಕೊಡ್ಲಿ, ಈ ಜಾತಿಗಳಿಗೆ ಸಿಕ್ಕಿರೋಂತ ಒಂದು ಸಣ್ಣ ಪುಟ್ಟ ಅವಕಾಶಗಳು, ಸಿಗದೇ ಇರೋಂಥ ಅವಕಾಶಗಳನ್ನ ಇವ್ರು ಯಾರೋ ಅದನ್ನ ಈ ಹೆಸರು ಹೇಳ್ಕೊಂಡು ಕಸಿಯೋದಕ್ಕೆ ಬಂದ್ರೆ ನಮ್ಮ ಸಂಘಟನೆ ಮುಖಾಂತರ ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೀವಿ. ಮುಂದಿನ ವಿಚಾರ ಏನಂದ್ರೆ, ಇದೇ ಸಮುದಾಯದ ಹಲವಾರು ವ್ಯಕ್ತಿಗಳಿದ್ದಾರೆ. ಇದೇ ಸಮುದಾಯದಲ್ಲಿ ಯೋಗೇಶ್ವರಿದ್ದಾರೆ. ನಮ್ಮ ಸಂಘಟನೆಯಲ್ಲೇ ಒಬ್ಬ ಪ್ರಮುಖ ನಾಯಕರಾದ ಒಂದು ಸಣ್ಣ ಜಾತಿಗೆ ಸುಡುಗಾರ್ ಸಿದ್ಧ ಸಮುದಾಯಕ್ಕೆ ಸೇರಿದ ಲೋಹಿತಾಕ್ಷ ಅವರು ಬಿಜೆಪಿ ಪಕ್ಷಕ್ಕೆ ಗುರುತಿಸಿಕೊಂಡಿದ್ದಾರೆ. ಅವರಿಗೆ ಪ್ರಾತಿನಿಧ್ಯ ಕೊಡಿ. ಅಥವಾ ಮಾಜಿ ಮೇಯರ್ ಆಗಿದ್ದರು ಹುಬ್ಳಿ ಧಾರವಾಡ ದಾಲಪ್ಪ ಕಬ್ಬೇರ್ ಅನ್ನುವ ಒಬ್ಬ ಡೊಂಬರು ಸಮುದಾಯದ ನಾಯಕರು, ಅವ್ರನ್ನ ಒಂದು ಪ್ರಾತಿನಿಧ್ಯ ಕೊಡಿ. ಅಥವಾ ಒಬ್ಬ ಹಿರಿಯ ಪತ್ರಕರ್ತರಾಗಿದ್ದ ಹಿಂದೂದರ ಹೊನ್ನಾಪುರ ಅಂತ ಇದ್ದಾರೆ, ಅವರು ಕಾಂಗ್ರೆಸ್ ಪಕ್ಷಕ್ಕೆ ಗುರುತಿಸಿಕೊಂಡು ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗಾದ್ರೂ ಪ್ರಾತಿನಿಧ್ಯ ಕೊಡಿ. ಅಥವಾ ಇತ್ತೀಚಿನ ದಿನಗಳಲ್ಲಿ ಅಲೆಮಾರಿ ಒಂದು ನಿಗಮ ಏನಾಗಿದೆ, ಈ ನಿಗಮಕ್ಕೆ ಒಬ್ಬ ಚೇರ್ಮನ್ ಮಾಡಿದ್ದಾರೆ ಜಿ ಪಲ್ಲವಿ ಅಂತ. ಅವರು ಕೂಡ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರಕ್ಕೆ MLA ಆಗೋಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟು ಫೈನಲ್ ಲಿಸ್ಟ್ ಅಲ್ಲಿ ಅವರ ಹೆಸರು ಕೈಬಿಟ್ಟು ಹೋಗಿದೆ. ಅವ್ರಿಗಾದ್ರೂ ಒಂದು ಪ್ರಾತಿನಿಧ್ಯ ಕೊಡಿ, ಅವ್ರನ್ನ MLC ಮಾಡಿ. ಈ ರೀತಿ ಇಷ್ಟಲ್ಲದೆ ಇನ್ನು ಸಣ್ಣ ಸಣ್ಣ ಜಾತಿಗಳಿಂದ ಹಲವಾರು ವ್ಯಕ್ತಿಗಳಿದ್ದಾರೆ. ನಮ್ಮ ಶಿವಮೊಗ್ಗದಲ್ಲಿ ಒಂದು ಸಣ್ಣ ಜಾತಿ ಗೋಸಂಗಿ ಅನ್ನೋ ಒಂದು ಜಾತಿಯಿಂದ ಒಬ್ಬ ಪ್ರಮುಖ ಲೀಡರ್ ಇದ್ದಾರೆ, ಚಾವಡೆ ಲೋಕೇಶ್. ಅವ್ರಿಗೊಂದು ಅವಕಾಶ ಕೊಡ್ಬೋದಲ್ಲ. ಅವ್ರು ಆಲ್ಮೋಸ್ಟ್ ಈ ಸರಿ ಅಲೆಮಾರಿ ಬಗ್ಗೆ ಚೇರ್ಮನ್ ಆಗಿದ್ದವರು. ಅವ್ರದ್ದು ಕಡೆಯ ಟೈಮಲ್ಲಿ ಯಾವ ಕಾರಣಾಂತರಗಳಿಂದ ತಪ್ಪೋಗಿದೆ. ಅವ್ರಿಗೊಂದು ಅವಕಾಶ ಮಾಡ್ಕೊಡಿ. ಅಥವಾ ಇನ್ನೊಬ್ಬ ಹಿರಿಯ ದೊಡ್ಡ ನಾಯಕರಿದ್ದಾರೆ ಈ ಹೊಸಪೇಟೆ ಭಾಗದಲ್ಲಿ, ಸಣ್ಣ ಮಾರಪ್ಪ ಅವ್ರಿಗೆ ಅವಕಾಶ ಮಾಡ್ಕೊಡಿ. ಉಡುಪಿನ ನಿವಾಸ ಅಂತ. ಈ ರೀತಿ ಹೇಳಕ್ಕೆ ಹೆಸರುಗಳೇ ಇದ್ದಾರ ಅಂತ ಸಣ್ಣ ಸಣ್ಣ ಸಮುದಾಯಗಳಿಗೆ, ಮತ್ತೆ ಸಿಲ್ಲೇಖಕ ಸಮುದಾಯದ ಸುಭಾಷ್ ವೈ ಚೌಹಾಣ್ ಅನ್ನೋ ಒಬ್ಬ ವ್ಯಕ್ತಿ, ಅವರು ಕೂಡ ಒಬ್ಬ ಪ್ರಮುಖವಾದ ಲೀಡರ್ ಕಾಂಗ್ರೆಸ್ ಪಕ್ಷದಲ್ಲಿ. ದಯವಿಟ್ಟು ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು. ಈ ರೀತಿ ಹಲವಾರು ಲೀಡರ್ಗಳಿದ್ದಾರೆ ಈಗಾಗಲೇ. ಈ ರೀತಿ ನಾಯಕತ್ವ ಬೆಳೆದಿರ್ಬೇಕಾದ್ರೆ ಈ ಸಮುದಾಯಗಳಿಗೆ ಇವರಿಗೆ ಒಂದು ಅವಕಾಶ ಮಾಡಿಕೊಡೋದು ಬದಲು ಇವರುಗಳ ಹೆಸರಲ್ಲಿ ಇನ್ಯಾರೋ ಒಬ್ಬ ಮೇಲ್ಜಾತಿ ಅಂತ ಹೇಳೋದು, ಅದೊಂದು ಹಿಂದುಳಿದ ಜಾತಿನೇ, ಆದ್ರೂ ಕೂಡ ಈ ಅತಿ ಸೂಕ್ಷ್ಮವಾದ ಸಣ್ಣ ಸಣ್ಣ ಏಳಕ್ಕೆ ಹೆಸರಿದ್ದರ ಜಾತಿಗಳ ಹೆಸರು ಹೇಳಿಕೊಂಡು ಅವರು ಒಂದು ಪ್ರಾತಿನಿಧ್ಯ ಪಡೆಯೋದಕ್ಕೆ, ಅವಕಾಶಗಳು ಪಡೆಯೋದಕ್ಕೆ ಪ್ರಯತ್ನ ಪಡ್ತಾರನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ.